ಏನು ಗೊತ್ತಾ, ನಿಮ್ಗೊಂದು ಗುಡ್ ನ್ಯೂಸ್ ಇವತ್ತು. ನಿಜ. ಯಾರಿಗಂದರೆ ಎಲ್ಲರೂ ಏನು ತಿಳ್ಕೊಂಡಿದ್ರು, ಇಂಜಿನಿಯರ್ಸ್ ಮಾತ್ರ ಜಪಾನಿಗೆ ಬರ್ಬೋದು, IT ಡಿಪಾರ್ಟ್ಮೆಂಟವ್ರು ಬರ್ಬೋದು ಅಷ್ಟೇ ತಿಳ್ಕೊಂಡಿದ್ರಿ. PUC ಆದರೂ ಬರ್ಬೋದು, ಡಿಗ್ರಿ ಆದರೂ ಬರ್ಬೋದು, BA BSc BCom ಬರ್ಬೋದು. ಒಟ್ಟು PUC ಮೇಲೆ ಬರ್ಬೋದು, ಟ್ರೈ ಮಾಡ್ಬೋದು ಜಪಾನಿಗೆ ಬರೋಕ್ಕೆ. ಎಷ್ಟು ಜನ ಕಮೆಂಟಲ್ಲಿ ಕೇಳ್ತಿದ್ರು ಗೊತ್ತಾ, ಜಪಾನಿಗೆ ಯಾವ ಥರ ಮೇಡಮ್ ಬರೋದು, ಯಾವ ಥರ, ಪ್ಲೀಸ್ ರಿಪ್ಲೈ ಮಾಡಿ ಅಂದಿದ್ದೀರಾ. ಬಟ್ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕೆ ನನಗೆ ಆಗಲ್ಲ. ಜಸ್ಟ್ ಮೆಸೇಜ್ ನೋಡ್ತೀನಿ ಅಷ್ಟೇ, ರಿಪ್ಲೈ ಮಾಡಲ್ಲ. ಅದು ನಿಮಗೂ ಗೊತ್ತಿದೆ, ಯಾಕೆಂದರೆ ನಾನು ನೋಡೋದು ಗೊತ್ತಾಗತ್ತಲ್ವ. ಅದಕ್ಕೆ ಎಲ್ಲರಿಗೂ ಸೇರಿಸಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ, ಆಯಿತಾ. ಯಾವ ಥರ ಬರ್ಬೋದು ಜಪಾನಿಗೆ ಅಂದರೆ, ಸ್ಟೂಡೆಂಟ್ ವೀಸಾ ಮೂಲಕ ಬರ್ಬೋದು. ಅಟ್ಲೀಸ್ಟ್ PUC ಮೇಲೆ ಓದಿರಬೇಕು. ಇವಾಗ ನಿಮ್ಮ ಮನಸ್ಸಲ್ಲಿ ಅನಿಸ್ತಿದೆ, ಸರಿ ನಮಗೆ ಇಂಟ್ರೆಸ್ಟ್ ಇದೆ, ನಾವು ಬರ್ತೀವಿ ಸ್ಟೂಡೆಂಟ್ ವೀಸಾದಲ್ಲೇ, ಯಾವ ಥರ ಜಾಬು, ಯಾವ ಥರ ಹುಡುಕ್ಬೇಕಲ್ಲಿ, ಯಾವ ಥರ ಏನು ಅಂತ ಕೇಳ್ತೀರಾ. ಯಾವ ಥರ ಅಂದರೆ, ಸ್ಟೂಡೆಂಟ್ ವೀಸಾ ಅಂದರೆ ಇಲ್ಲಿ ಜಪಾನ್ ಲ್ಯಾಂಗ್ವೇಜ್ ಕಲಿಬೇಕು, ಅದ್ರ ಮೇಲೆ ಸ್ಟೂಡೆಂಟ್ ವೀಸಾ. ಜಪಾನ್ ಲ್ಯಾಂಗ್ವೇಜ್ ಕಲಿಯೋಕ್ಕೆ, ಯಾಕೆಂದರೆ ಇಲ್ಲಿ ಇಂಗ್ಲೀಷ್ ಯಾರು ಯೂಸ್ ಮಾಡಲ್ಲ, ಜಪಾನ್ ಲ್ಯಾಂಗ್ವೇಜ್ ಅಷ್ಟೇ, ಎಲ್ಲ ಕಡೆನೂ ಜಪಾನ್ ಲ್ಯಾಂಗ್ವೇಜ್ ಇರುತ್ತೆ. ಹಾಗಾಗಿ ನಾವು ಈಗ ಕೆಲಸ ಹುಡ್ಕೋಕ್ಕಿಂತ ಮೊದಲು ಏನು ಮಾಡಬೇಕು, ಜಪಾನ್ ಲ್ಯಾಂಗ್ವೇಜ್ ಕಲಿಬೇಕು ಚೆನ್ನಾಗಿ. ಜಪಾನ್ ಲ್ಯಾಂಗ್ವೇಜ್ ನಿಮಗೆ ಚೆನ್ನಾಗಿ ಬಂತು ಅಂದರೆ ಯಾವ ಕೆಲಸನಾದರೂ ಸಿಗತ್ತೆ. ಆದರೆ ಕಷ್ಟಪಟ್ಟು ಕಲಿಬೇಕು, ಅದೇ ಕಷ್ಟ ಅಷ್ಟೇ. ಇವಾಗ ಜಪಾನ್ ಲ್ಯಾಂಗ್ವೇಜು ಕೋರ್ಸ್ ಎಷ್ಟು ವರ್ಷ ಇರುತ್ತೆ ಏನು ಅಂತ ಹೇಳ್ತೀನಿ, ಆಯಿತಾ. ನನಗೊಂದು ಸ್ಕೂಲಿಂದ ನನಗೆ ಕಾಲ್ ಮಾಡಿದರು, ಈ ಥರ ನಿಮ್ಮ ಇಂಡಿಯನ್ಸ್ ಫಾಲೋವರ್ಸ್ ಜಾಸ್ತಿ ಇದ್ದಾರಲ್ಲ, ಇಂಡಿಯನ್ಸ್ ಯಾರು ಬರೋದು ಇಂಟ್ರೆಸ್ಟ್ ಇದ್ದರೆ ನಮಗೆ ಹೇಳಿ ಅಂತ ಹೇಳಿ. ಸೊ ಹಂಗಾಗಿ ನನಗೂ ಬೇಕಿತ್ತು, ಯಾಕೆಂದರೆ ಎಲ್ಲರೂ ಕೇಳ್ತಿದ್ರಲ್ಲ ಜಾಬಿಂದು, ಹೇಳಿ ಅಂತ. ನನಗೂ ಸರಿ ಆಯ್ತು ಅಂತ ಹೋಗಿ ಮೀಟಾಗಿ ಎಲ್ಲ ಮಾತಾಡ್ಕೊ ಮತ್ತು ವಿಚಾರಿಸ್ದೆ ನಾನು, ಎಷ್ಟು ವರ್ಷದ ಮೇಲೆ ಬರ್ಬೋದು, ಅಪ್ಲೈ ಮಾಡ್ಬೋದು ಸ್ಟೂಡೆಂಟ್ ವೀಸಾಕ್ಕೆ ಅಂತ. ಅವರು 17ರಿಂದ 18 ವರ್ಷ ಅಂತ ಹೇಳಿದ್ರು. 17 ವರ್ಷ ಅಂದರೆ ಈಗ PUC ಮುಗ್ದಿರತ್ತಲ್ವ, ಅವರು ಅಪ್ಲೈ ಮಾಡ್ಬೋದು. ಮತ್ತು ಡಿಗ್ರಿ ಜಾಸ್ತಿ, ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಜಾಸ್ತಿ ಇರುತ್ತಲ್ವ, ಅದನ್ನೇ ನಾನು ಹೇಳಿದೆ. ಸರಿ ಪರವಾಗಿಲ್ಲ, ಏನಾಗಲ್ಲ ಅಂತ ಹೇಳಿದ್ರು. ಆಮೇಲೆ ಕೋರ್ಸ್ ಯಾವ ಥರ ಇರುತ್ತೆ ಎಲ್ಲ ಕೇಳಿದೆ, ಅದಕ್ಕೆ ಬುಕ್ಲೆಟೇ ಕೊಟ್ಟು ಕಳಿಸಿದ್ದಾರೆ. ಯಾವ ಥರ ಅಂದರೆ 1 year ಕೋರ್ಸ್ ಇರುತ್ತೆ. ನಿಮಗೆ ಯಾವುದು ಹೆಲ್ಪ್ ಆಗುತ್ತೆ ಅದು ನೀವು ಚೂಸ್ ಮಾಡ್ಕೊಬೋದು. ಸ್ವಲ್ಪ ಅಮೌಂಟೆಲ್ಲ ಜಾಸ್ತಿ ಅಲ್ಲ ನೋಡಿ ನೀವು ಚೂಸ್ ಮಾಡ್ಕೊಬೇಕು. 1 year 9 months, 1 year 6 months, 1 year 3 months, ಆಯಿತಾ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಎಷ್ಟು ವರ್ಷ ಮಾಡಬೇಕಂತ ನಿಮಗೆ ಇಷ್ಟನೋ ಆ ಥರ ಚೂಸ್ ಮಾಡಿಕೊಂಡು ಆಮೇಲೆ ಇಲ್ಲಿ ಜಾಬ್ ಸರ್ಚ್ ಮಾಡಬೇಕು. ಜಪಾನ್ ಲ್ಯಾಂಗ್ವೇಜ್ ಕಲಿತು ಇಲ್ಲಿ ಜಾಬ್ ಸರ್ಚ್ ಮಾಡಬೇಕು. ಅದಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ, ಕಂಪ್ನಿಯವರು ಬೇರೆ ಏಜೆನ್ಸಿಗೆ ಹೇಳ್ತಾರೆ, ಹಾಗೆಲ್ಲ ಹೆಲ್ಪ್ ಮಾಡ್ತಾರೆ. ಆದರೆ ನೀವು ಏನಿದ್ರು ಜಪಾನ್ ಲ್ಯಾಂಗ್ವೇಜ್ ಕಲಿಯೋದು ನಿಮ್ದಷ್ಟೇ, ಆಯಿತಾ. ಜಪಾನ್ ಲ್ಯಾಂಗ್ವೇಜ್ ಸ್ಟಡಿ ಮಾಡೋಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ, ಎಷ್ಟು ಫೀಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಇವಾಗ, ಕೇಳಿ ಆಯಿತಾ. 10% ಡಿಸ್ಕೌಂಟ್ ಅಲ್ಲ, ಟ್ಯಾಕ್ಸ್. ಸುಮ್ಮನೆ ಜೋಕ್ ಮಾಡಿದೆ. ಸೆಲೆಕ್ಷನ್ ಫೀಸ್ ಹೇಳ್ಕೊಂತ ಹೋಗ್ತೀನಿ ನೋಡಿ. ಸೆಲೆಕ್ಷನ್ ಫೀಸು 11,000, ರಿಜಿಸ್ಟ್ರೇಷನ್ ಫೀಸ್ 22,000, ಟ್ಯೂಷನ್ ಫೀಸ್ 7,26,000, ಮೆಟೀರಿಯಲ್ ಫೀಸ್ 15,400, ಡಿವೈಸ್ ಯೂಸೇಜ್ ಫೀಸ್ 11,000, ಫೆಸಿಲಿಟಿ ಫೀಸ್ 44,000, ಆ್ಯಕ್ಟಿವಿಟಿ ಫೀಸ್ 22,000 ಎನ್, ಆಯಿತಾ. ಇಂಡಿಯಾ ಕರೆನ್ಸಿ ಎಲ್ಲ ಹೇಳ್ತಿರೋದು ನಾನು, ಎನ್. ಹೆಲ್ತ್ ಚೆಕಪ್ 6,600 ಎನ್, ಟೋಟಲ್ 8,58,000 ಎನ್. ಇಂಡಿಯಾ ಕರೆನ್ಸಿ ಇವಾಗ ಎಷ್ಟಪ್ಪ, ₹1 ಅಂದರೆ ಜಪಾನ್ ಎನ್ ₹1 ಅಂದರೆ ಇಂಡಿಯಾ ಕರೆನ್ಸಿ 58 ಪೈಸಾ. ಈ 1 lakh ಅಂದರೆ ಇಂಡಿಯಾ ಕರೆನ್ಸಿ 58,000. ಆಫ್ ರೇಟ್ ಅಂತಲೇ ಇಟ್ಕೊಳ್ಳಿ, ಆಯಿತಾ. ಲೆಕ್ಕ ಟೋಟಲಿ ಗೊತ್ತಾಗತ್ತೆ ಅವಾಗ. ಸೆಕೆಂಡ್ ಇಯರಲ್ಲಿ 1 year 6 months ಮತ್ತೆ ಕಂಟಿನ್ಯೂ ಮಾಡಿದ್ರೆ ಎಷ್ಟು ಅಮೌಂಟ್ ಖರ್ಚಾಗತ್ತೆ ಅಂದರೆ ಮತ್ತೆ 4,09,200, ಆಯಿತಾ. ಇದರಲ್ಲೂ ಸೇಮ್ ಮೆಟೀರಿಯಲ್ ಫೀಸು, ಆ್ಯಕ್ಟಿವಿಟಿ, ಫೆಸಿಲಿಟಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ಒಟ್ಟು ಟೋಟಲ್ಲು 4,09,200. ಅಂದರೆ ಇವಾಗ ಇಂಡಿಯಾ ಕರೆನ್ಸಿಗೆ ಹೋಲಿಸಿದ್ರೆ 4.5ರಿಂದ 5 ಲಕ್ಷ 6 ಲಕ್ಷ ತನಕ ಆಗುತ್ತೆ, ಅದು ಇದು ಅಂತ ಹೇಳಿ, ಆಯಿತಾ. ಇಷ್ಟು ಖರ್ಚಾಗತ್ತೆ. ಇನ್ನೊಂದು ಒಳ್ಳೆಯ ವಿಷಯ ಅಂದರೆ ಏನು ಗೊತ್ತಾ, ಇಲ್ಲಿ ನಾನು ಸ್ಟೂಡೆಂಟ್ ಇವಾಗ ಜಪಾನ್ ಲ್ಯಾಂಗ್ವೇಜ್ ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ, ಇನ್ನೊಂದು ಅಂದರೆ ಪಾರ್ಟ್ ಟೈಮ್ ಡ್ಯೂಟಿ ಮಾಡ್ಬೋದು, ಆಯಿತಾ. ಮಂತ್ಲಿ ಇಂತಿಷ್ಟು ಅಂತ ನೀವು ಕ್ಲಾಸ್ ಅಟೆಂಡ್ ಮಾಡಿ ಎಷ್ಟರ ಅವರು ಸರ್ಚ್ ಮಾಡಿ ಎಲ್ಲ ಹೆಲ್ಪ್ ಮಾಡ್ತಾರೆ. ಪಾರ್ಟ್ ಟೈಮ್ ಡ್ಯೂಟಿ ಮಾಡ್ಬೋದು, ಆಯಿತಾ. ಎಷ್ಟು ಅವರ್ ಮಾಡ್ಬೋದು ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ಮು ಪಾರ್ಟ್ ಟೈಮ್ ಡ್ಯೂಟಿ ಎಷ್ಟು ಅವರ್ ಪರ್ಮಿಷನ್ ಇದೆ ಅಂತ ಹೇಳಿದ್ರೆ
ಒಂದು ವೀಕಲ್ಲಿ 28 ಗಂಟೆ ಮಾಡ್ಬೋದು, ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ರಜೆ ಟೈಮಲ್ಲಿ 8 ಅವರ್ ಮಾಡ್ಬೋದು, ಪರ್ಮಿಷನ್ ಕೊಟ್ಟಿದ್ದಾರೆ. ಆಯಿತಾ, ಟೋಟಲ್ಲು 40 ಗಂಟೆ ಒಂದು ಮಂತಲ್ಲಿ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. 1 ಗಂಟೆಗೆ ನೀವು ಮಾಡಿದ್ರೆ ಎಷ್ಟು ಸಿಗತ್ತೆ ಅಂತ ಹೇಳಿದ್ರೆ 950ರಿಂದ 1100 ಏನಂತ ಇಲ್ಲಿ ಕೊಟ್ಟಿದ್ದಾರೆ. ಇಂಡಿಯಾ ಕರೆನ್ಸಿ ಹೋಲಿಸಿದ್ರೆ ಒಂದು 500 ಸಿಗತ್ತೆ. ಮತ್ತು ಏನೇನು ಕೆಲಸ ಅಂದರೆ ಕ್ಲೀನಿಂಗ್ ವರ್ಕ್ ಇರತ್ತಂತೆ, ಆಮೇಲೆ ಕನ್ವೀನಿಯನ್ಸ್ ಸ್ಟೋರಲ್ಲಿ ವರ್ಕ್ ಇರುತ್ತೆ. ಕನ್ವೀನಿಯನ್ಸ್ ಸ್ಟೋರಲ್ಲಿ ವರ್ಕ್ ಮಾಡೋದು ಚೆನ್ನಾಗಿರುತ್ತೆ ಆಯಿತಾ, ಅಷ್ಟೊಂದು ಹೆವಿ ಅನಿಸಲ್ಲ. ಆಮೇಲೆ ಡಿಶ್ ವಾಷಿಂಗು ಮತ್ತು ಏನೋ ಇದು ತುಂಬ ಇದೆ, ಯಾವ್ದು ನಿಮಗೆ ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಂಡು ಹೋಗ್ಬೋದು ಆಯಿತಾ. ಏರಿಯಾ ಮೇಲೂ ಚೇಂಜ್ ಆಗುತ್ತೆ. ಈ ಟೋಕಿಯೋ ಅಲ್ಲೆಲ್ಲಾದರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಇರುತ್ತೆ ಆಯಿತಾ. ಇಷ್ಟು ಕೊಟ್ಟಿದ್ದಾರೆ ಇವರು. ಮತ್ತು ಯಾವಾಗ ರಜೆ ಇರುತ್ತೆ ಅಂತ ಹೇಳಿದ್ರೆ ಸೋಮವಾರದಿಂದ ಶುಕ್ರವಾರ ತನಕ ಕ್ಲಾಸ್ ಇರುತ್ತೆ, ಶನಿವಾರ ಭಾನುವಾರ ರಜೆ ಇರುತ್ತೆ ಆಯಿತಾ. ಆ ಟೈಮಲ್ಲಿ ನೀವು ರೆಸ್ಟ್ ಮಾಡ್ಬೋದು, ಕ್ಲೀನ್ ಮಾಡ್ಕೊಬೋದು ರೂಮು ಆಯಿತಾ, ಅಥವಾ ಪಾರ್ಟ್ ಟೈಮ್ ಡ್ಯೂಟಿ ಹೋಗ್ಬೋದು, ನಿಮ್ಮ ಇಷ್ಟ ರಜೆ ಟೈಮಲ್ಲಿ. ಆಮೇಲೆ ದಿನಕ್ಕೆ 4 ಪೀರಿಯಡ್ ಇರುತ್ತೆ, ನಡುವೆ ಬ್ರೇಕ್ ಕೊಡ್ತಾರೆ ಆಯಿತಾ. ಮತ್ತು ಓದೋಕ್ಕೆಲ್ಲ ಜಾಗ ಇದೆ, ಓದೋಕ್ಕೆ ಸಪ್ರೇಟ್ ಎಲ್ಲ ಜಾಗ ಇದೆ. ಮತ್ತು ಜಪಾನೀಸ್ ಟೀಚರ್ ಏನು ಗೊತ್ತಾ, ಒಂದು ಸಲ ಅರ್ಥ ಆಗಿಲ್ಲ ಅಂದ್ರೆ 100 ಸಲ ಹೇಳ್ಕೊಡ್ತಾರೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಯಾಕಂದರೆ ಇನ್ನೊಂದಂದರೆ ಅವ್ರದ್ದು ಜವಾಬ್ದಾರಿ ಆಗಿರುತ್ತೆ ಪಾಸ್ ಮಾಡಿಸೋದು ಆಯಿತಾ. 100 ಅಲ್ಲ 1000 ಸಲ ಹೇಳ್ಕೊಡ್ತಾರೆ ನೀವು ಓದಬೇಕಷ್ಟೆ, ಮತ್ತೇನಿಲ್ಲ. ಯಾಕಂದರೆ ಅಮೌಂಟ್ ಕಟ್ಟಿರ್ತೀರಲ್ವ, ಚೆನ್ನಾಗಿ ಓದಬೇಕು, ಪಾಸ್ ಆಗಬೇಕು, ಜಾಬ್ ಹುಡುಕ್ಬೇಕು ಜಪಾನಲ್ಲಿ, ಅಷ್ಟೇ, ಮತ್ತೇನಿಲ್ಲ ಆಯಿತಾ. ಅರ್ಥ ಆಯ್ತಾ? ಅಡ್ಮಿಷನ್ ಕಂಡೀಷನ್ ಅಂದರೆ ಇಂಟ್ರೆಸ್ಟ್ ಇರಬೇಕಂತ ಓದೋಕ್ಕೆ, ಆಮೇಲೆ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇರಬೇಕಂತ ಬ್ಯಾಂಕಲ್ಲಿ. ಸ್ಟೇಟ್ಮೆಂಟೆಲ್ಲ ನೋಡ್ತಾರೆ, ಅಪ್ಪ ಅಮ್ಮಂದೆಲ್ಲ ಎಷ್ಟಿದೆ ಅಮೌಂಟು ಏನು ಅಂತ ಹೇಳಿ. ಲೋನಿಂದೆಲ್ಲ ಇರತ್ತಲ್ಲ, ಲೋನ್ ಮಾಡ್ಕೊಂಡೆಲ್ಲ ಬರ್ತಾರಲ್ಲ ಅಂಥವ್ರನ್ನೆಲ್ಲ ಅಷ್ಟು ಅಕ್ಸೆಪ್ಟ್ ಮಾಡಲ್ಲ. ಅದು ಅಪ್ಲಿಕೇಶನಲ್ಲೆಲ್ಲ ನೋಡ್ತಾರಲ್ಲ, ಏನೇನು ಡಾಕ್ಯುಮೆಂಟ್ ಕೇಳ್ತಾರಲ್ಲ, ಅವಾಗ ಅವರು ಸೆಲೆಕ್ಟ್ ಮಾಡ್ತಾರೆ ನೋಡಿಕೊಂಡು. ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಕೇಳಿರ್ತಾರೆ, ಅದರಲ್ಲಿ ಹೆಂಗಿದೆ ಅವ್ರದ್ದು ಏನು ನೋಡ್ಕೊಂಡು ಅವ್ರು ಸೆಲೆಕ್ಟ್ ಮಾಡ್ತಾರೆ ಆ ಥರ ಅಂತ. ಹಂಗೆ ಸೆಲೆಕ್ಟ್ ಮಾಡಲ್ಲ. ಜಪಾನೀಸ್ ಅಂದರೆ ಸ್ವಲ್ಪ ನಂಬೋದೆಲ್ಲ ಕಷ್ಟ ಅದೇನೇನು, ಅದಕ್ಕೆ ನಂಬಿದ್ರೆ ಪೂರ್ತಿ ನಂಬ್ತಾರೆ, ನಂಬಿಲ್ಲ ಅಂದರೆ ನಂಬೋದೇ ಇಲ್ಲ ಆ ಥರ. ಮತ್ತು ನೀವು ಇದು ಸುಳ್ಳು ಅಂತ ಏನಿಲ್ಲ, ನಂಬೋದು ಪೂರ್ತಿ 100% ನಂಬೋದು. ಆದರೆ ಈ ಥರ ಎಲ್ಲ ಸ್ವಲ್ಪ ಕಷ್ಟ, ಅಮೌಂಟಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿಕೊಂಡು ಅಪ್ಲೈ ಮಾಡಿಕೊಂಡು ಬರೋರಿದ್ರೆ ಬರ್ರಿ, ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಆಯಿತಾ. ನೀವೇನಾದ್ರು ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಾನು ಅವ್ರಿಗೆ ಹೇಳ್ತೀನಿ. ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಿಡ್ತೀನಿ ಅಷ್ಟೇ, ನನಗೂ ಏನು ಇದಕ್ಕೂ ಸಂಬಂಧ ಇಲ್ಲ, ಜಸ್ಟ್ ಹೇಳ್ತೀನಿ. ಬಟ್ ಹಂಗೆ ಮೋಸ ಅಂತೂ ಮಾಡಲ್ಲ ಅಷ್ಟೇ, ಅದೊಂದು